ಗಂಡು ಸಿಂಹಗಳು ಮೆಟ್ಟಿವ ಈ ನಾಡಿನಲ್ಲಿ ಗುಡುಗು ಸಿಡಿಲಿನಂತೆ ಕುಡುಗಿ ಮಿಂಚಿನಂತೆ ಸಂಚಾರವನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳ ತಲೆಯ ಮೇಲೆ ನನ್ನ ಹಸ್ತವನ್ನು ಇಡುತ್ತಾ ಪುಂಡನಂತೆ ಪುಂಡಾಟಿಕೆ ನಡೆಸುವ ನನ್ನ ಸಾಹಸಕ್ಕೆ ಬ್ರೇಕ್ ಹಾಕುವ ಜಗದೇಕ ವೀರ ಹುಟ್ಟಿಲ್ಲ ಈ ದೇಶದಲ್ಲಿ. ಮೈಲಾರಿ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ನಾವೇ ಎಂದು ಹೆಮ್ಮೆಯಿಂದ ಉಪ್ಪಿಸಿ ಈ ಊರಿನಲ್ಲಿ ಚಂದನ ಸಂಸಾರ ಸಾಗಿಸುವ ನಿಮ್ಮ ತುಂಬಿದ ಸಂಸಾರಕ್ಕೆ ಸೂರ್ಪಣಿಕೆ ಎಂಬ ಹೆಣ್ಣೆಂಬ ಅಸ್ತ್ರವನ್ನು ಕಳಿಸಿ ಆ ಹೆಣ್ಣಿನಿಂದಲೇ ನಿಮ್ಮ ತುಂಬಿದ ಸಂಸಾರದ ಬಿಂದಿಗೆಯಲ್ಲಿ ಕೇಳು ಎಂಬ ಒಪ್ಪಂದ ಬೆಳೆಸಿ ಅವರಿಂದಲೇ ಒಬ್ಬೊಬ್ಬರನ್ನು ಮನೆಯಿಂದ ಹೊರ ಹಾಕಿದಾಗಲೇ ನನ್ನ ನಾಯಕನ ಪಾತ್ರಕ್ಕೆ ಜೀವ ತುಂಬುವುದು. ಸರೋಜಾ. ಹಾಯ್ ನಾಗೇಂದ್ರ. ಸರೋಜಾ, ಮೊನ್ನೆ ನಮ್ಮ ಗುಮಾಸ್ತನ ಮುಂದೆ ನನ್ನನ್ನು ಬರಲು ಹೇಳಿದಂತೆ ಕಾರಣ? ನಾಗೇಂದ್ರ, ನಿನಗೆ ತಿಳಿಸದೆ ನಾನೊಂದು ತಪ್ಪು ಮಾಡಿದ್ದೇನೆ. ಸಾಗರ್ ಎಂಬ ಬಡ ರೈತನ ಮನೆಗೆ ಹೋಗಿ ಮದುವೆ ಮಾಡಿಕೊಂಡಿದ್ದೇನೆ. ಇದಕ್ಕೆ ತಪ್ಪು ತಿಳಿಯುವುದಿಲ್ಲ ತಾನೆ? ಸರೋಜಾ, ಇದರಲ್ಲಿ ತಪ್ಪು ಯಾವುದೂ ಇಲ್ಲ. ಆದುದೆಲ್ಲ ಒಳ್ಳೆಯದೇ ಆಯ್ತು. ಈಗ ನೀನು ಮುಳ್ಳಿನ ಗಿಡ ಎಂಬ ಸಂಸಾರದಲ್ಲಿ ಬಿತ್ತಂಗಾದೆ. ಅತ್ಯಂತ ಜಾಗೃತಿಯಿಂದ ಹೆಜ್ಜೆ ಇಡಬೇಕು, ತಿಳಿಯಿತೆ? ಜಾಗ್ರತೆ ಗಳಿಸುವ ಗುರುವೇ ನನ್ನ ಪಕ್ಕದಲ್ಲಿರುವಾಗ ನನಗೇಕೆ ಭಯ ನಾಗೇಂದ್ರ? ನನ್ನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ? ಹೆಣ್ಣು ನಂಬಿದವರಿಗೆ ಗೃಹ ದೇವತೆ, ಮುನಿದರೆ ಮೃತು ದೇವತೆ. ಸರೋಜಾ, ಅದು ಪುರಾಣದಲ್ಲಿ ಬರುತ್ತದೆ. ಈಗ ನೀನು ಉಡಿ ತುಂಬಿಕೊಂಡು ತುಳಿದು ಹೋದ ಮನೆ ಮುಳ್ಳಿನವನ. ಹೆಣ್ಣು ಮನಸ್ಸು ಮಾಡಿದ್ರೆ ಮುಳ್ಳಿನ ವನವಾದರೇನು, ಬಂಗಾರದ ಅರಮನೆ ಆದ್ರೇನು, ನಾನೇನು ಮಾಡ್ಬೇಕಂತ ಅಷ್ಟೇ ಏನು ನಾಗೇಂದ್ರ? ಸರೋಜಾ, ಆ ಮನೆಯಲ್ಲಿ ನೀವೊಂದು ಚಿಕ್ಕ ಡ್ರಾಮಾ ಆಡಬೇಕು. ಅದು ನಿನ್ನಿಂದ ಸಾಧ್ಯವೇ? ನೋಡು ನಾಗೇಂದ್ರ, ಹೆಣ್ಣಂದು ಮೃದುವಾದ ವೀಣಿದ್ದಾಗೆ ಸಿಡಿಲುಗೊಂಡ್ರೆ ರುದ್ರವೀಣಿ ಆಗುತ್ತಾಳೆ. ಹಾ ಹಾ, ಆ ರುದ್ರವೇಣೆಯನ್ನು ಆ ರೈತ ನಾಯಿಯಾದ ಮೂಲ ಮನೆಯಲ್ಲಿ ಅಂತ ಚಂದವಾಗಿ ಉಳಿಸಬೇಕು. ಅಕಸ್ಮಾತ್ ಅಪ್ಪಿ ತಪ್ಪಿ ಬೇರೆ ಸ್ವರದಲ್ಲಿ ನುಡಿಸಿದರೆ ನೀನು ತಂತಿಯಲ್ಲಿ ಪಿಟೀಲು ಹೋಗುತ್ತೀಯ. ನೋಡು ನಾಗೇಂದ್ರ, ನಾನೇನನ್ನು ತೋರಿಸೋದಕ್ಕೋಸ್ಕರನೇ ಆ ಸಾಗರವನ್ನು ಮದುವೆ ಆಗಿ ಆ ರಾಮಕೋಗಳಿಗೆ ಮನೆಗೆ ಹೋಗಿದ್ದೇನೆ. ಇನ್ನು ನಾನು ಸಾಧಿಸೋ ಗುರಿಗಳು ತುಂಬಾನೇ ಇದೆ. ನಿನ್ನ ಗುರಿಯ ನಾನು ಸಾರಥಿಯಾಗಿ ನಿನ್ನ ಕೊನೆಗೆ ವಿಜಯದ ಮಾಲೆಯನ್ನು ಹಾಕಿಸುತ್ತೇನೆ. ನಿನ್ನಂತ ಧೈರ್ಯಶಾಲಿ ನನ್ನ ಪಕ್ಕದಲ್ಲಿರುವಾಗ ಅಂತ ನಿರ್ಭಯ ಕೆಲಸದೊಳಗೆ ನಾನು ಮಾಡುತ್ತೇನೆ. ಹಾಗಾದರೆ ಕಾಮದಾಹದ ವೇದನೆಯಿಂದ ಬಳಲುತ್ತಿರುವ ಈ ನಾಗೇಂದ್ರ ಬಿಸು ಅಪ್ಪಿಗೆಯಲ್ಲಿ ಮಿಲನವಾಗುವ. ನನ್ನ ಆಸೆ ಹೋಗಿರುವಾಗ ನೀ ದುಮ್ಮೆನ ಮಕ್ಕಳನ್ನು ಹೀರುವ. ನಿಜವಾಗಿಯೂ ನಿಜ.
ಬೇಡಿಯೇ